ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ಮೆಣಸಿನ ಸಾರು ಅಥವಾ ಜೀರಿಗೆ ಮೆಣಸಿನ ಸಾರು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಈ ರಸಮ್ ಅನ್ನದ ಜೊತೆಗಿದ್ದರೆ ಬೇರೆ ಏನು ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದು ಬಂದ್ಬಿಟ್ಟು ಮುಖ್ಯವಾಗಿ ನೆಗಡಿ ಆಗಿರುವಂಥ ಸಮಯದಾಗ ಇದನ್ನು ಕುಡಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತಾ, ಮೂಗು ಸ್ವಲ್ಪ ಎಲ್ಲ ಕ್ಲಿಯರ್ ಅನಿಸುತ್ತಾ. ತಡ ಮಾಡೋದು ಯಾಕ್ರಿ, ಬರ್ರಿ ಹೇಗೆ ಮಾಡೋದಂತ ನೋಡೋಣ. ಬಟ್ಲದಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನಷ್ಟು ಹುಂಚೆಹಣ್ಣನ್ನು ಹಾಕ್ಕೋರಿ. ನಾನು ತೋರಿಸ್ತಿದ್ದೀನಿ, ನಾನು ಬೇರೆ ಬಟ್ಲದಲ್ಲಿ ನೆನ್ನಿಟ್ಕೊತೀನಿ ರೀ. ಹಾಗೆ ಒಂದು ಪ್ಲೇಟಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕರಿಮೆಣಸು, ಬೆಳ್ಳುಳ್ಳಿ ಒಂದು 25 ಹೆಸರು ಹಾಕ್ಕೊಂಡೀನಿ ರೀ. ನೀವು ದೊಡ್ಡ ಸೈಜ್ ಆದರೆ ಒಂದು 15 ಹಾಕ್ಕೊಂಡ್ರೆ ಸಾಕ್ರಿ. ಇದನ್ನು ಈಗ ಒಂದು ಕುಟಾಣಿಕೆಯಲ್ಲಿ ಹಾಕ್ಕೊಂಡು ಅದರ ಬಿದ್ರ ಜಜ್ಕೋಬೇಕ್ರಿ. ಫುಲ್ ಫೈನಾಗಿ ಮಾಡ್ಕೋಬೇಡ್ರಿ. ಹೀಗೆ ನಾನು ತೋರಿಸಿದ್ದೀನಿ ನೋಡ್ರಿ, ಹೀಗೆ ಮಾಡ್ಕೋಬೇಕು. ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ 1 ಸ್ಪೂನ್ ಸಾಸಿವೆಯನ್ನು ಹಾಕಿ ಅದು ಚಿಟಪಟ ಅಂದಾದ್ಮೇಲೆ 2 ಕೆಂಪು ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಹಾಗೆ 2 ಮೀಡಿಯಮ್ ಗಾತ್ರದ ಟೊಮೊಟೊ ಹಾಕೋರಿ. ಚಿಕ್ಕವಿದ್ರೆ ಒಂದು 4 ಹಾಕ್ಕೋರಿ. ಇದರಲ್ಲಿ 3/4 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕ್ಕೊತಿದ್ದೀನಿ ರೀ. ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಟೊಮೊಟೊ ಚೆನ್ನಾಗಿ ಬೇಯಬೇಕ್ರಿ, ಅಷ್ಟರವರೆಗೆ ಬಿಡಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡ್ತೀನಿ ರೀ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿರಿ, ಟೊಮೊಟೊ ಚೆನ್ನಾಗಿ ಬೆಂದಿದ್ದಾವೆ. ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದರಲ್ಲಿ ನೆನೆ ಇಟ್ಟಿರುವ ಹುಂಚೆಹಣ್ಣನ್ನು ಕಿವುಚಿಕೊಂಡು ಹುಂಚೆಹಣ್ಣಲ್ಲೇ 500 ml ನೀರು ಹಾಕಿ ನೀರು ತಕ್ಕೋಬೇಕ್ರಿ. ಹುಂಚೆಹಣ್ಣು ನೀರು ಹಾಕ್ಕೊಳ್ಳೋಣ್ರಿ. ನಾನು ಹುಂಚೆಹಣ್ಣು ನೀರು ಬಂದುಬಿಟ್ಟು 500 ml ಅಂದರೆ ಅರ್ಧ ಲೀಟ್ರು ನೀರು ಹಾಕ್ಕೊತಿದ್ದೀನಿ ರೀ. ಈ ಅರ್ಧ ಲೀಟ್ರ್ ಹುಂಚೆಹಣ್ಣು ನೀರಿಗೆ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊತಿದ್ದೀನಿ. 1 ಗ್ಲಾಸ್ ಅಂದರೆ ಅರ್ಧ ಲೀಟ್ರಲ್ಲಿ ಅರ್ಧ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಆದಮೇಲೆ ಈಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊರಿ. ಉಪ್ಪು ಸರಿ ಇದ್ರೆ ಬೇಡ, ನನಗೆ ಸರಿ ಇದೆ. ಇದರಲ್ಲಿ ಕಡ್ಡಿ ಸಮೇತವಾಗಿ ಕರಿಬೇವನ್ನು 2 ಕಡ್ಡಿ ಹಾಕಿರಿ, ತುಂಡು ಮಾಡಿ. ಹಾಗೆ ಕೊತ್ತಂಬರಿಯನ್ನು ಹೀಗೆ ಕೈಯಿಂದನೇ ಸ್ವಲ್ಪ ತೊಗೊಂಡು ಅದನ್ನು ಕೈಯಿಂದನೇ ಹೀಗೆ ಕಟ್ ಮಾಡಿ ಹಾಕಿದ್ದೀನಿ ರೀ. ಇದರಲ್ಲಿ ಈಗ ಒಂದು 1/4 ಸ್ಪೂನಷ್ಟು ಇಂಗು ಹಾಕಿರಿ. ಇಂಗು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ. ಈಗ ಇದನ್ನು ಸುಮಾರು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಹಾಕಿ ಬಿಡ್ರಿ. 10 ನಿಮಿಷ ಆದಮೇಲೆ ತೆಗ್ದು ನೋಡಿರಿ. ನಂದು 10 ನಿಮಿಷ ಆಗಿದೆ, ತೆಗ್ದು ನೋಡ್ತಿದ್ದೀನಿ. ಎಷ್ಟು ಚೆನ್ನಾಗಿದೆ, ವಾಸನೆ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ. ಇದು ಬಂದುಬಿಟ್ಟು ಅನ್ನದ ಜೊತೆಗಿದ್ರೆ ಭಾಳ ಚೆನ್ನಾಗಿರ್ತೈತೆ ರೀ. ನೆಗಡಿ ಟೈಮಲ್ಲಂತೂ ಇದು ಬಹಳ ಉಪಯುಕ್ತವಾಗ್ತೈತೆ. ಮತ್ತು ಆಮೇಲೆ ಮಳೆ ಸಮಯದಲ್ಲಿ ಬಿಸಿ ಊಟದ ಜೊತೆಗೆ ಉಣ್ಬೇಕಂದ್ರೆ ಈ ರಸಮ್ ಭಾಳ ರುಚಿಯಾಗಿರ್ತೈತೆ ರೀ. ಇದಕ್ಕೆ ಸೈಡ್ ಡಿಶ್ ಆಗಿ ಚಿಕನ್ ಫ್ರೈ ಇದ್ದರೆ ಭಾಳ ಚೆನ್ನಾಗಿರ್ತೈತೆ ರೀ. ಈ ರಸಮ್ಗೆ ಒಳ್ಳೆ ಕಾಂಬಿನೇಷನ್ ಚಿಕನ್ ಫ್ರೈ. ಅದ್ರ ಜೊತೆ ಉಂಡ್ರೆ ಸ್ವಲ್ಪ ಹೊಟ್ಟೆ ತುಂಬ ಉಂಡು ಇನ್ನೂ 2 ತುತ್ತು ಜಾಸ್ತಿನೇ ನಾವು ಉಣ್ತೀವಿ. ಒಂದ್ಸಲ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿರಿ, ಮಾಡಿ ಕಮೆಂಟ್ ಮಾಡಿರಿ ಹೇಗೆ ಬಂದಿದೆ ಅಂತ. ನಾನು ಮಾಡಿದಂಥ ಈ ರಸಮ್ ರೆಸಿಪಿ ಅಥವಾ ಮೆಣಸಿನ ಸಾರು ಅಥವಾ ಜೀರಿಗೆ ಮೆಣಸಿನ ಸಾರು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.